ಬನ್ನಿ ಫ್ರೆಂಡ್ಸ್, ಇವಾಗ 0 ಬಾಗಿಲೆ 0 2 ಅಂತ ಹೆಂಗಂತ ಪ್ರೂವ್ ಮಾಡೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಣಿತದಲ್ಲಿ 0/0 ಅನ್ನೋದು ಎಕ್ಸಿಸ್ಟ್ ಇಲ್ಲ, ಅಂದರೆ ಅದು ಅನ್ಡಿಫೈನ್ಡ್ ಅದು. ಸೊ ನಾವು 0/0 ಇಂದ 2 ಅಂತ ಹೆಂಗೆ ಪ್ರೂವ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಇದು LHS ಎಡಭಾಗ, ಇದು ಬಲಭಾಗ, ಅಂದರೆ LHS RHS. ನಾನು ಫಸ್ಟು LHS ತೊಗೋತಾ ಇದ್ದೀನಿ. LHS 0/0. ಸೊ ನಾನು 0/0 ಬರ್ಬೇಕಂತ ನಾನು 100 - 100 ಡಿವೈಡ್ ಬೈ ಇದನ್ನು 100 - 100. ಯಾಕಂದರೆ 100 - 100 ಅಂದರೆ 0, 100 - 100 ಅಂದರೆ 0. ಸೊ ನಮಗೆ ಇದು ಯಾವುದರ ವರ್ಗಮೂಲ 100, 10 ಸ್ಕ್ವೇರ್ ಅಂದರೆ 100. ಸೊ ಅದಕ್ಕೆ ನಾನು ಇಲ್ಲಿ 10 ಸ್ಕ್ವೇರ್ ಹಾಕ್ತಾಯಿದ್ದೀನಿ. ಸೊ ಸೇಮು 10 ಸ್ಕ್ವೇರ್. ಆಮೇಲೆ ಇದರಲ್ಲಿ 100 ಇದೆ, ಅದರಲ್ಲಿ ನಾನು 10 ಕಾಮನ್ ತೊಗೋತಾ ಇದ್ದೀನಿ ಒಳಗಡೆ. 10 - 10. ಸೊ ನಿಮಗೆ ಇದು ಹೆಂಗೆ ಕಾಣ್ತಾ ಇದೆ ಅಂದರೆ 10 ಸ್ಕ್ವೇರ್ ಮೈನಸ್ 10 ಸ್ಕ್ವೇರ್ ಅಂದರೆ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಫಾರ್ಮುಲಾ ಏನಂದರೆ A + B × A - B. ಸೊ ನಾ ಇದಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಅಂದರೆ 10 + 10 × 10 - 10 ಸೇಮು. 10 - 10 10 - 10 ಇವು ಎರಡು ಸೇಮ್ ಇದೆಯಲ್ವಾ, ಅದಕ್ಕೆ ಏನು ಮಾಡೋದನ್ನು ಕ್ಯಾನ್ಸಲ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ 2 / 2 ಅಥವಾ X / X ಇದರಲ್ಲಿ ಕ್ಯಾನ್ಸಲ್ ಮಾಡ್ತೀರ. ಆ ಥರ ಇದು ಎರಡು ಒಂದು ವೇರಿಯೇಬಲ್ ತೊಗೊಳ್ಳಿ. ಅಂದರೆ ಫುಲ್ಲು 10 - 10 10 - 10 ಅಂದರೆ X ತೊಗೊಳ್ಳಿ, ಅಂದರೆ ಕ್ಯಾನ್ಸಲ್ ಆಗೋದು ಎರಡು. ಅವಾಗ ಏನು ಉಳಿಯುತ್ತೆ 10 + 10 ಡಿವೈಡ್ ಬೈ 10 ಉಳಿಯುತ್ತೆ. 10 + 10 ಅಂದರೆ 20 ಡಿವೈಡ್ ಬೈ 10 ಅಂದರೆ 10 1s 10 2s. ಸೊ 2. ದಟ್ಸ್ ಕ್ರೇಜಿ ಅಲ್ವಾ? ಮ್ಯಾಥಮೆಟಿಕ್ಸ್ ಅಂದರೆ ಕ್ರೇಜಿ ಥರ, ಅದಕ್ಕೆ ನಾವು ಮ್ಯಾಥಮೆಟಿಕ್ಸ್ ಕ್ರೇಜಿ ಥರ ಫೀಲ್ ಮಾಡಬೇಕು. ಥ್ಯಾಂಕ್ ಯು ಗೇನ್.